ನಮಸ್ಕಾರ ಬಂಧುಗಳೇ. ನಾನಿವತ್ತು ಇತ್ತೀಚೆಗೆ ನಿವೃತ್ತ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಸಂತೋಷ್ ಹೆಗಡೆ ಅವರು ರಿಸರ್ವೇಷನ್ ಮೇಲೆ ಮಾಡಿರ್ತಕ್ಕಂಥ ಒಂದು ಕಮೆಂಟ್ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸಂತೋಷ್ ಹೆಗಡೆ ಸಾಮಾನ್ಯ ಮನುಷ್ಯ ಅಲ್ಲ. ಅವರೊಬ್ಬ ರಿಟೈರ್ಡ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್, ಮತ್ತೆ ಕರ್ನಾಟಕದ ಲೋಕಾಯುಕ್ತದ ಅಧಿಕಾರಿಯಾಗಿದ್ದವರು. ಮತ್ತು ಈ ಸಂತೋಷ್ ಹೆಗಡೆ ಅವರ ಹಿನ್ನೆಲೆ ಕೂಡ ಬಹಳ ಸ್ಟ್ರಾಂಗ್ ಆಗೇ ಇದೆ. ಸ್ಟ್ರಾಂಗ್ ಇನ್ ದ ಸೆನ್ಸ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಮಂಗಳೂರಿನ ಕಡೆಯವರು, ಬಂಟ್ ಸಮುದಾಯಕ್ಕೆ ಸೇರಿದಂತವರು. ಇವ್ರ ತಂದೆ ಸಹ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದವರು. ಅದಲ್ಲದೆ ಇವ್ರ ತಂದೆ ಎಂಪಿನೂ ಆಗಿದ್ರು ಮತ್ತೆ ಸ್ಪೀಕರ್ ಸಹ ಆಗಿದ್ರು ಅನ್ನೋ ಮಾಹಿತಿ ಇದೆ. ಅಂದ್ರೆ ಇಂತಹ ಒಂದು ಸ್ಟ್ರಾಂಗ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ತುಂಬಾ ಕಾಲದಿಂದ, ಅಂದ್ರೆ ಶತಮಾನಗಳಿಂದ ಇವ್ರ ಸಮುದಾಯಕ್ಕೆ ಅಥವಾ ಇವ್ರ ಮನೆತನಕ್ಕೆ ಅದ್ಭುತವಾದಂತಹ ಎಜುಕೇಶನ್ ಸಿಕ್ಕಿದೆ. ಇಷ್ಟೆಲ್ಲ ಸಿಕ್ಕಿದ್ರು ಸಂತೋಷ್ ಹೆಗಡೆ ಅವರು ತುಂಬಾ ದಡ್ರ ತರ ಮಾತಾಡ್ತಾರೆ ಒಂದೊಂದ್ಸರಿಗೆ. ಈಗಲೇನೋ ವಯಸ್ಸಾಗಿದೆ, ಅರಳು ಮರಳು ಅಂತ ಹೇಳ್ಬೋದು. ಆದ್ರೆ ಹಿಂದೊಮ್ಮೆ ಸಹ ಇದೇ ಮೈಸೂರಿನಲ್ಲಿ ಒಂದ್ಸರಿ ಕಾರ್ಯಕ್ರಮ ಮಾಡುವಾಗ ಅಂಬೇಡ್ಕರ್ ಅವರು ರಿಸರ್ವೇಶನ್ ಕೇವಲ 10 ವರ್ಷಕ್ಕೆ ಇರಬೇಕಾಗಿತ್ತು ಅಂತ ಹೇಳಿದ್ರು. ಆದ್ರೆ ಈ ರಾಜಕಾರಣಿಗಳು ಮುಂದುವರಿಸ್ಕೊ ಹೋಗ್ತಾ ಇದ್ದಾರೆ, ಈ ಜನಗಳು ಕೂಡ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ಲೋಕಾಯುಕ್ತ ಆಗಿದ್ದಾಗಲೇನೆ. ಆಗ ನಾನು ಅವರಿಗೆ ಮೈಸೂರಿನ ಆಂದೋಲನ ಪತ್ರಿಕೆಗೆ ಒಂದು ಉತ್ತರವನ್ನು ಕೂಡ ಬರೆದಿದ್ದೆ. ಅವರ ಈ ಒಂದು ಇಲ್ಲಿಟ್ರಸಿ ಬಗ್ಗೆ, ಅಂದ್ರೆ ಇಲ್ಲಿಟ್ರಸಿ ಇನ್ ದ ಸೆನ್ಸ್ ಈ ಸಾಂವಿಧಾನಿಕ ಜ್ಞಾನದ ಕೊರತೆ. ಇಷ್ಟು ಸಾಂವಿಧಾನಿಕ ಜ್ಞಾನದ ಕೊರತೆ ಇರತಕ್ಕಂಥ ಈ ವ್ಯಕ್ತಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಹೆಂಗ ಆಯ್ಕೆ ಆಗಿದ್ರು, ಏನ್ ತೀರ್ಮಾನಗಳು ಕೊಟ್ಟರು ಅಂತಕ್ಕಂಥದ್ದೇ ನನಗೆ ಆಶ್ಚರ್ಯ. ಅವತ್ತಿಗೂ ಆಶ್ಚರ್ಯ ಆಗಿತ್ತು, ಇವತ್ತಿಗೂ ಅದೇ ಆಶ್ಚರ್ಯ ಆಗಿದೆ. ಮೊನ್ನೆ ಮೈಸೂರಿನ ಸಾಹಿತ್ಯ ಪರಿಷತ್ನವರು ಏರ್ಪಡಿಸಿದಂತ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಮತ್ತೆ ಅವರು ರಿಸರ್ವೇಶನ್ ಮೇಲೆ ತಮಗಿರುವಂತ ಒಂದು ಅಜ್ಞಾನವನ್ನು ಪ್ರದರ್ಶನ ಮಾಡಿದ್ದಾರೆ. ಅದೊಂದು ರೀತಿ ಹೊಟ್ಟೆ ಕಿಚ್ಚಿನಿಂದ ಹುಟ್ಟುವಂತ ಅಜ್ಞಾನವೋ, ಅಥವಾ ಮತ್ಸರದಿಂದ ಹುಟ್ಟುವಂತಹ ಅಜ್ಞಾನವೋ, ಅಥವಾ ಜಾತಿವಾದದಿಂದ ಹುಟ್ಟುವಂತಹ ಅಜ್ಞಾನವೋ, ಅಥವಾ ಸಂಘ ಪರಿವಾರದ ಸಹವಾಸದಿಂದ ಹುಟ್ಟಿರ್ತಕ್ಕಂಥ ಅಜ್ಞಾನವೋ ಗೊತ್ತಿಲ್ಲ. ಅದು ಆದ್ರೆ ಇದು ಅಜ್ಞಾನ ಅಂತಕ್ಕಂಥದ್ದು ಮಾತ್ರ ಸ್ಪಷ್ಟ. ನೀವು ಯಾರನ್ನಾದ್ರೂ ಕೇಳಿ. ಯಾಕೆಂದ್ರೆ ಇವರು ಹಿಂದೆ ಹೇಳಿದ್ರಲ್ಲ, ಮೀಸಲಾತಿ ಅಂಬೇಡ್ಕರ್ ಅವರು 10 ವರ್ಷಕ್ಕೆ ಮಾತ್ರ ಇರಬೇಕು ಅಂತ ಹೇಳಿದ್ರಲ್ಲ. ಅದು ಯಾವ ಮೀಸಲಾತಿ? ಅದು ನಿಜ. ಅಂಬೇಡ್ಕರ್ ಅವರು 10 ವರ್ಷಕ್ಕೆ ಮಾತ್ರ ಮೀಸಲಾತಿ ಇರಬೇಕು ಅಂತ ಹೇಳಿದ್ದು ನಿಜ. ಅದು ಯಾವುದನ್ನ ಗೊತ್ತಾ? ರಾಜಕೀಯ ಮೀಸಲಾತಿಯನ್ನು. ಅಂದ್ರೆ ಆರ್ಟಿಕಲ್ 330 ಮತ್ತು 332 ಏನಿದೆಯಲ್ಲ, ವಿಧಾನಸಭೆಯಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸೀಸ್ ಮತ್ತು ಸಂಸತ್ನಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸೀಸ್ ಕೊಡಮಾಡುವಂತ ಆರ್ಟಿಕಲ್ 330 ಮತ್ತು 332 ಏನಿದೆಯಲ್ಲ, ಅದನ್ನ ಅಂಬೇಡ್ಕರ್ ಅವರು 10 ವರ್ಷ ತನಕ ಇರಲಿ ಅಂತ ಹೇಳಿದ್ದು ಸತ್ಯ. ಮತ್ತು 10 ವರ್ಷದ ನಂತರ ಈ ರಿಸರ್ವೇಶನ್, ಅಂದ್ರೆ ರಾಜಕೀಯ ರಿಸರ್ವೇಶನ್ ಮುಂದುವರಿಬೇಕು ಅಂತ ಯಾವ ಜನರು ಹೋರಾಟ ಮಾಡಲಿಲ್ಲ ಮತ್ತು ನಮಗೂ ಬೇಕಾಗಿಲ್ಲ. ಖಂಡಿತವಾಗ್ಲೂ ಈ ಕ್ಷಣದಲ್ಲೂ ರಾಜಕೀಯ ಮೀಸಲಾತಿಯನ್ನು ಎತ್ತಾಕ್ಬಿಟ್ರೆ ನಮಗೇನು ಬೇಜಾರಿಲ್ಲ. ನಮ್ಗೆ ಗೊತ್ತು, ಕಾಂಪೀಟ್ ಮಾಡ್ಕೊಂಡು ಬರ್ತೀವಿ ರಾಜಕೀಯವಾಗಿ. ಈ ರಾಜಕೀಯ ಮೀಸಲಾತಿಯಿಂದಾಗಿ ಒಬ್ಬ ಸಶಕ್ತವಾದಂತ ನಾಯಕ ಸೃಷ್ಟಿಯಾಗಲ್ಲ ಅಂತ ಸ್ವತಃ ಅಂಬೇಡ್ಕರ್ ಅವರೇ ಅವತ್ತೇ ಹೇಳಿದ್ರು. ಅವತ್ತಿಂದ ಇವತ್ತು ತನಕ ನಮಗೂ ಕೂಡ ಒಬ್ಬ ಸಶಕ್ತವಾದ ನಾಯಕ ಸೃಷ್ಟಿ ಆಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ಪಕ್ಷಗಳಲ್ಲಿ ಮೀಸಲಾತಿಯಿಂದ ಗೆದ್ದು ಹೋದಂತ ಈ ಸಮುದಾಯದ, ದಲಿತ ಸಮುದಾಯದ, SC/ST ಸಮುದಾಯದ ಜನಗಳು ಏನನ್ನೂ ಮಾಡಕ್ಕಾಗಲ್ಲ. ಸ್ವಂತ ಶಕ್ತಿಯಿಂದ ತಮ್ಮ ಅಧಿಕಾರವನ್ನು ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ, ತಮ್ಮ ಸಮುದಾಯಕ್ಕೆ ಏನೂ ಮಾಡಕ್ಕಾಗಲ್ಲ. ಅವರು ಆಯಾ ಪಕ್ಷಗಳ ಶಿಸ್ತಿಗೆ ಒಳಪಟ್ಟಿರ್ತಾರೆ. ಹಾಗಾಗಿ ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಗೊತ್ತಿತ್ತು. ಅದಕ್ಕೇನೆ ಸಮುದಾಯವು ಕೂಡ ಈ ರಾಜಕೀಯ ಮೀಸಲಾತಿ ಬೇಕೇ ಬೇಕು ಅಂತ ಹೋರಾಟ ಯಾವತ್ತೂ ರೂಪಿಸಿಲ್ಲ. ಇದು ಒಂದು ಕ್ಲಾರಿಟಿ ತಗೊಳ್ಳಿ. ಇನ್ನು ಉಳಿದಂತೆ ಅವರು ರಿಸರ್ವೇಶನ್ ಬಗ್ಗೆ ಮಾತನಾಡದೆ ಆದ್ರೆ, ಆ ರಿಸರ್ವೇಶನ್ ಯಾವುದು? ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಇರತಕ್ಕಂಥ ರಿಸರ್ವೇಶನ್. ಇದು ಫಂಡಮೆಂಟಲ್ ರೈಟ್ಸ್ ಇಲ್ಲಿನ ಶೋಷಿತ ಸಮುದಾಯಗಳಿಗೆ. ಇಲ್ಲಿನ ಶೋಷಿತ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿನ್ನಡೆಯನ್ನ ಗಮನಿಸಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ. ಮತ್ತು ಸಂತೋಷ್ ಹೆಗಡೆ ಅವರ ಗ್ರಹಿಕೆಗೆ ದಕ್ಕಿರುವಂತೆ ಶ್ರೀಮಂತರೇ, ಆ ಸಮುದಾಯದ ಶ್ರೀಮಂತರೇ ಈ ರಿಸರ್ವೇಶನ್ ಎಂಜಾಯ್ ಮಾಡ್ತಾ ಇದ್ದಾರೆ, ಬಡವರು ಸಿಗ್ತಾ ಇಲ್ಲ ಅಂತ ಶುದ್ಧ ನಾನ್ಸೆನ್ಸ್ ಮತ್ತು ಸುಳ್ಳು. SC/STಗಳ ಈ ರಿಸರ್ವೇಶನ್ಗೆ ಒಂದು ಆರ್ಥಿಕ ಮಿತಿ ಇದೆ ಹೆಗಡೆ ಅವರೇ. ಅಂದ್ರೆ ಬ್ರಾಹ್ಮಣರಿಗೆ, ಮೊದಲಿಯಾರ್ಗಳಿಗೆ, ಜೈನರಿಗೆ ಕೊಟ್ಟಿದ್ದಾರಲ್ಲ, EWS ರಿಸರ್ವೇಶನ್ಗೆ ಆರ್ಥಿಕ ಮಿತಿ ಎಷ್ಟು ಗೊತ್ತಾ? 10 ಲಕ್ಷ ತನಕ ಇದೆ. ಆದ್ರೆ SC/STಗಳ ಮೀಸಲಾತಿಗೆ ಎಷ್ಟು ಗೊತ್ತಾ? 3 ಲಕ್ಷ 4 ಲಕ್ಷ ಅಷ್ಟೇ ಲಿಮಿಟ್ ಮಾಡಿರೋದು. 3 ಲಕ್ಷ 4 ಲಕ್ಷ ಮೀರಿದಂತ ಒಬ್ಬ ವ್ಯಕ್ತಿ ರಿಸರ್ವೇಶನ್ ಕ್ಲೈಮ್ ಮಾಡಲ್ಲ. ಶಿಕ್ಷಣ ಸಂಸ್ಥೆಗಳಲ್ಲಿ ಉಚಿತ ಶಿಕ್ಷಣ ತಗೊಳ್ಳಲ್ಲ ಅವನು. ನಿಮ್ಗೆ ಗೊತ್ತಿರಲಿ ಯಾಕೆ ಇಷ್ಟೊಂದು ದಡ್ಡರ ತರ ಮಾತಾಡ್ತೀರಾ? ಇರಲಿ, ನಿಮ್ ದಡ್ಡತನವನ್ನ ಮತ್ತೆ ನಾನು ವಿಮರ್ಶೆ ಒಳಪಡಿಸ್ತೀನಿ. ಸಂತೋಷ್ ಹೆಗಡೆ ಹೇಳ್ತಾರೆ, ಈ ರಿಸರ್ವೇಶನ್ ಅಂತಕ್ಕಂಥದ್ದು ಆರ್ಟಿಕಲ್ 14ಕ್ಕೆ, ಸಂವಿಧಾನದ ಆರ್ಟಿಕಲ್ 14 ಏನಿದೆ, ಆರ್ಟಿಕಲ್ 14 ಅದಕ್ಕೆ ಕಾಂಟ್ರಡಿಕ್ಟರಿ ಆಗಿದೆ, ಅಂದ್ರೆ ವ್ಯತಿರಿಕ್ತವಾಗಿದೆ. ಅಂದ್ರೆ ರಿಸರ್ವೇಶನ್ ಬರ್ತಕ್ಕಂಥದ್ದು ಆರ್ಟಿಕಲ್ 16, 16(1), 16(2) ಏನಿದೆ, 16(4) ಅಲ್ಲಿ ತನಕ ಇದು ಆರ್ಟಿಕಲ್ 16ರಲ್ಲಿ ರಿಸರ್ವೇಶನ್, ಅಂದ್ರೆ ರಿಸರ್ವೇಶನ್ ಕೊಡಮಾಡಲಾಗಿದೆ. ಈ ರಿಸರ್ವೇಶನ್ ಬಗ್ಗೆ ಏನ್ ಮಾತಾಡ್ತಾರಲ್ಲ, ಎಲ್ಲರೂ ಮಾತಾಡೋದು. ಸಂತೋಷ್ ಹೆಗಡೆ ತರದ ರೋಗಿಗಳೆಲ್ಲರೂ ಮಾತಾಡೋದೇನು ಅಂತಂದ್ರೆ,
ರಿಸರ್ವೇಶನ್ ಹೋಗ್ಬೇಕು ಅಂತಾರಲ್ಲ ಅಂಥವ್ರು ಎಲ್ಲರೂ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ. ಆರ್ಟಿಕಲ್ 16 ಮತ್ತು 16(1), 16(2) ಏನಿದೆಯಲ್ಲ, ಈ ಆರ್ಟಿಕಲ್ ಹೇಳ್ತಕ್ಕಂಥದ್ದು ಈಕ್ವಲ್ ಆಪರ್ಚುನಿಟೀಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಹೆಗಡೆಯವರೇ, ನಿಮಗೆ ನಾನು ಪಾಠ ಮಾಡೋ ಪರಿಸ್ಥಿತಿ ಬಂತಲ್ಲಪ್ಪ ಕಾನೂನಿನ ಪಾಠವನ್ನ. ನಾನೊಬ್ಬ ಸಸ್ಯಶಾಸ್ತ್ರಜ್ಞ, ನೀವು ನ್ಯಾಯಶಾಸ್ತ್ರಜ್ಞರು, ಅದನ್ನು ಓದಿರೋರು. ನಿಮಗೆ ನಾನು ಪಾಠ ಮಾಡೋ ಸ್ಥಿತಿ ಬಂದಿದೆ, ಬಹಳ ಹೆಮ್ಮೆ ಆಗುತ್ತೆ ನನಗೆ. ಅರ್ಥ ಮಾಡ್ಕೊಳ್ಳಿ. ಈಗ ಈ ಆರ್ಟಿಕಲ್ ಹೇಳ್ತಕ್ಕಂಥದ್ದು ಆರ್ಟಿಕಲ್ 16 ಈಕ್ವಲ್ ಆಪರ್ಚುನಿಟೀಸ್ ಅಂತ, ಅಂದ್ರೆ ಸಮಾನ ಅವಕಾಶಗಳು. ಆರ್ಟಿಕಲ್ 14 ಏನ್ ಹೇಳುತ್ತೆ, ಯಾವುದೇ ವ್ಯಕ್ತಿಯನ್ನ ಅವನ ಲಿಂಗ, ಜಾತಿ, ಧರ್ಮ ಅಥವಾ ಹುಟ್ಟಿದ ಸ್ಥಳ ಇದ್ರ ಆಧಾರದ ಮೇಲೆ ಅವ್ರಿಗೆ ಭೇದವನ್ನು ತೋರಿಸಬಾರದು. ಎಲ್ರಿಗೂ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳುತ್ತೆ ಅಲ್ವಾ. ಎಲ್ಲರೂ ಸಮಾನರು ಅಂತ ಘೋಷಣೆ ಮಾಡಬೇಕಾದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ? ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆರ್ಟಿಕಲ್ 16 ಸಹಕರಿಸುತ್ತೆ. ಆರ್ಟಿಕಲ್ 16 ಇನ್ ಸಪೋರ್ಟ್ ಟು ಆರ್ಟಿಕಲ್ 14. ಈ ಆರ್ಟಿಕಲ್ ಹೇಳುವಂತ ಸಮಾನತೆ ಕೊಡಬೇಕು ಅಂದ್ರೆ ಆರ್ಟಿಕಲ್ 16ರಲ್ಲಿ ಅವರಿಗೆ ವಿಶೇಷವಾದಂತಹ ಅವಕಾಶಗಳಂದ್ರೆ ಇಷ್ಟು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಅವಕಾಶ ವಂಚಿತರಾಗಿ ಬದುಕಿದ್ದಂಥವರಿಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಈಕ್ವಲ್ ಆಗಿ ಭಾಗವಹಿಸೋದ್ರಿಂದ ಅವ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ನ ಕೊಡಬೇಕು. ಅವರ ಸಾಮಾಜಿಕ ಸ್ಥಿತಿಗತಿಗಳಿಂದಾಗಿ, ಅವರ ಶೈಕ್ಷಣಿಕ ಸ್ಥಿತಿಗತಿಗಳಿಂದಾಗಿ ಅವರು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ತಪ್ಪಿಸ್ಕೋಬಾರದು, ಅವಕಾಶಗಳಿಂದ ವಂಚಿತರಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈಕ್ವಲ್ ಅಂದ್ರೆ ಈಕ್ವಲ್ ಆಪರ್ಚುನಿಟಿ, ಈಕ್ವಾಲಿಟಿಯನ್ನ ಸಾಧಿಸೋದಕ್ಕೆ ಇರುವಂತಹ ಒಂದು ಈಕ್ವಲ್ ಆಪರ್ಚುನಿಟಿ. ಅಂದ್ರೆ ಆರ್ಟಿಕಲ್ 14 ಜೀನಸ್ ಅಂತ ಕರೆದ್ರೆ ಆರ್ಟಿಕಲ್ 16 ಸ್ಪೀಶೀಸ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಆಗಿ ಅದನ್ನ ಸಾಧಿಸುವಂತ ಒಂದು ಮಾರ್ಗ. ಅದು ಹೆಂಗೆ ಇದು ಕಾಂಟ್ರಾಡಿಕ್ಟರಿ ಆಗೋಗುತ್ತೆ ನಿಮ್ಮ ನಾಲೆಡ್ಜ್ ಪ್ರಕಾರ? ಆಯ್ತು, ನಿಮ್ಮ ನಾಲೆಡ್ಜ್ ಪ್ರಕಾರ ಬರ್ತೀನಿ ಈಗ. ನಿಮ್ಮ ಮತ್ತು ನಿಮ್ಮ ತರದ ಅನೇಕ ರೋಗಿಗಳಿಗೆ ನಮ್ಮ ಸಾಂವಿಧಾನಿಕವಾಗಿ ಆರ್ಟಿಕಲ್ 14 ಏನ್ ಹೇಳುತ್ತೆ, ಯಾರನ್ನು ನಾವು ಭೇದ ಭಾವ ಮಾಡುವಂತಿಲ್ಲ, ಎಲ್ಲರನ್ನು ಈಕ್ವಲ್ ಬಿಫೋರ್ ದಿ ಲಾ. ಆಮೇಲೆ ಈ ದೇಶದಲ್ಲಿ ಅಸ್ಪೃಶ್ಯತೆ ಯಾಕಪ್ಪ ಇದೆ? ಯಾರಿಂದಪ್ಪ ಇದೆ ಹೆಗಡೆಯವರೇ? ಸಾಮಾಜಿಕ ಅಸಮಾನತೆ ಯಾಕಿದೆ? ಆರ್ಥಿಕ ಅಸಮಾನತೆ ಯಾಕಿದೆ? ಭಾರತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಸಮಾನರಾಗಿದ್ದಾರಾ? ಜಾತಿ ಭೇದ ಇಲ್ವೇ ಇಲ್ಲಿ? ಧರ್ಮ ಭೇದ ಇಲ್ವಾ? ಲಿಂಗ ಭೇದ ಇಲ್ವೇ ಇಲ್ಲಿ? ಇದು ಸಂವಿಧಾನದ ಪ್ರಕಾರ ತಪ್ಪಲ್ವಾ? ಯಾವತ್ತಾದ್ರೂ ನಿಮ್ಮ ಭಾಷಣಗಳಲ್ಲಿ ಇದ್ರ ಬಗ್ಗೆ ಮಾತಾಡಿದಿರಾ? ಅಸ್ಪೃಶ್ಯತೆ ಈ ದೇಶಕ್ಕೆ ಅಂಟದಂತ ಒಂದು ದೊಡ್ಡ ಶಾಪ. ಇದು ಜನರನ್ನ ವಿಭಜನೆ ಮಾಡುತ್ತೆ. ಇದಿರಕ್ ಕೂಡುದು. ಪ್ರಜಾತಂತ್ರ ವ್ಯವಸ್ಥೆಗೆ ಇದು ಅವಮಾನ ಆಗುತ್ತೆ, ಪ್ರಜಾತಂತ್ರ ವ್ಯವಸ್ಥೆಗೆ ತಪ್ಪು ಸಂದೇಶ ಕೊಡುತ್ತೆ ಅಂತ ಯಾವತ್ತಾದ್ರೂ ಮಾತಾಡಿದಿರಾ? ಸಂವಿಧಾನ ಹೇಳುತ್ತೆ ಇಲ್ಲಿನ ಆಸ್ತಿ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು, ಇಲ್ಲಿನ ಅಧಿಕಾರ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು, ಇಲ್ಲೆಲ್ರಿಗೂ ಸಮಾನವಾದಂತ ಮಾನವ ಹಕ್ಕುಗಳು ದೊರಕಬೇಕು, ಇಲ್ಲೆಲ್ರಿಗೂ ಸಮಾನವಾದಂತ ಮಾನವ ಘನತೆ ಸಿಕ್ಕಬೇಕು, ಹ್ಯೂಮನ್ ಡಿಗ್ನಿಟಿ ಅಂಡ್ ಹ್ಯೂಮನ್ ರೈಟ್ಸ್ ಇವೆಲ್ಲ ಸಿಕ್ಕಬೇಕು ಅಂತ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಆರ್ಟಿಕಲ್ಸ್ಗಳಿದಾವೆ. ಇದೆಲ್ಲವೂ ಪ್ರತಿದಿನವೂ ಪ್ರತಿ ಕ್ಷಣವೂ ಉಲ್ಲಂಘನೆ ಆಗ್ತಾನೇ ಇದೆ. ಅದ್ರ ಬಗ್ಗೆ ಮಾತಾಡಿದ್ರಿ ನೀವು? ಯಾವತ್ತಾದ್ರೂ ನಿಮ್ಗೆ ಅದ್ರ ಬಗ್ಗೆ ಪಾಪ ಪ್ರಜ್ಞೆ ಕಾಡಿದೆ ನಿಮಗೆ ನಿಮ್ಮಂತವ್ರಿಗೆ, ಜಾತಿವಾದಿಗಳಿಗೆ? ನೀವು ಒಬ್ಬ ದೊಡ್ಡ ಜಾತಿವಾದಿ, ಇದ್ರಲ್ಲೇ ಗೊತ್ತಾಗುತ್ತೆ. ನೀವು ಜಾತಿವಾದದ ಹಿನ್ನೆಲೆಯಲ್ಲಿ ಈ ಜನಗಳಿಗೆ ರಿಸರ್ವೇಶನ್ ಸಿಕ್ಕಬಾರ್ದು ಅಂತ ಮಾತಾಡ್ತಿದ್ದೀರ ಹೊರತು ಪ್ರಜಾಪ್ರಭುತ್ವವಾದಿಯಾಗಿ ಮಾತಾಡ್ತಾ ಇಲ್ಲ, ಪ್ರಜಾಪ್ರಭುತ್ವ ವಿರೋಧಿಯಾಗಿ ಮಾತಾಡ್ತಿದ್ರಿ ನೀವು. ಸಂತೋಷ್ ಹೆಗಡೆಯವರೇ ಪ್ರಜಾಪ್ರಭುತ್ವ ವಿರೋಧಿ ನನ್ನ ಪ್ರಕಾರ. ಒಂದು ಸಮುದಾಯಕ್ಕೆ ಅಥವಾ ಕೆಲವು ಸಮುದಾಯಗಳಿಗೆ ಅವಕಾಶ ಸಿಗೋದನ್ನ, ಈಕ್ವಲ್ ಆಪರ್ಚುನಿಟಿ ಸಿಗೋದನ್ನ ವಿರೋಧಿಸ್ತಾ ಇದ್ದಾರೆ ಈ ಮನುಷ್ಯ. ಸಂತೋಷ್ ಹೆಗಡೆಯವರೇ, ಆರ್ಟಿಕಲ್ 17 ಏನ್ ಹೇಳುತ್ತೆ? ಆರ್ಟಿಕಲ್ 17 ಹೇಳುತ್ತೆ ಭಾರತದಲ್ಲಿ ಅಸ್ಪೃಶ್ಯತಾ ಆಚರಣೆ ಅಂತಕ್ಕಂಥದ್ದು ದೊಡ್ಡ ಕ್ರಿಮಿನಲ್ ಅಫೆನ್ಸ್, ಕ್ರಿಮಿನಲ್ ಅಪರಾಧ. ಇದಕ್ಕೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳುತ್ತೆ. ಇದು ಭಾರತದ ಕಾನೂನು. ಈ ಭಾರತದ ಕಾನೂನಿಗೆ ಗೌರವ ಕೊಡುವಂತ ಪ್ರತಿಯೊಬ್ಬ ಎಜುಕೇಟೆಡ್ಸ್, ನಿಮ್ಮಂತ ದೊಡ್ಡ ದೊಡ್ಡ ಎಜುಕೇಟೆಡ್ಸ್ ಯಾವತ್ತಾದ್ರೂ ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ ಮಾತಾಡಿದ್ದೀರಾ? ಅಸ್ಪೃಶ್ಯತೆ ಆಚರಣೆ ನಡೀತಾ ಇಲ್ವಾ ದೇಶದಲ್ಲಿ? ಪ್ರತಿ ಕ್ಷಣ ಪ್ರತಿ ಊರಲ್ಲೂ ನೀವು ಎಷ್ಟೇ ಎಜುಕೇಟೆಡ್ಸ್ ಆಗಿರಿ, ಅಸ್ಪೃಶ್ಯತೆ ಆಚರಣೆನೇ ಜಾರಿಯಲ್ಲಿದೆ, ಇವತ್ತಿಗೂ ನಿಂತಿಲ್ಲ. ಅಂದ್ರೆ ಅಸ್ಪೃಶ್ಯತೆ ಅಂದ್ರೆ ಕೇವಲ ಟಚ್ ಇಂದ ಅಲ್ಲ, ಟಚ್ ಹೊಟ್ಟೋಯ್ತು. ಈಗ ಒಬ್ಬ ವ್ಯಕ್ತಿಯನ್ನು ಕೀಳಾಗಿ ಕಾಣುವಂತ, ಈ ವ್ಯಕ್ತಿಗೆ ನನ್ನ ಮನೆ ಕೊಡಬಾರದು, ಈ ವ್ಯಕ್ತಿ ನಮ್ಮ ಮಗಳನ್ನ ನೋಡಬಾರದು, ಪ್ರೀತಿಸ್ಬಿಟ್ರೆ ಅವ್ರನ್ನ ಕೊಂದು ಬಿಡಬೇಕು ಅಂತ ಮರ್ಯಾದೆ ಹತ್ಯೆಗಳು, ಸರಣಿ ಮರ್ಯಾದೆ ಹತ್ಯೆಗಳು ನಡೀತಿರುವ ದೇಶದಾದ್ಯಂತ. ಈ ವ್ಯಕ್ತಿ ಇದನ್ನ ತಿನ್ನಬಾರ್ದು, ಅದನ್ನ ತಿನ್ನಬಾರ್ದು, ಅಲ್ಲಿ ಬರಬಾರ್ದು, ಇಲ್ಲಿ ಬರಬಾರ್ದು, ಅದನ್ನ ಮುಟ್ಸ್ಕೋಬಾರ್ದು, ಇದನ್ನ ಮುಟ್ಸ್ಕೋಬಾರ್ದು, ನಮ್ಮ ಮನೆಗಳನ್ನ ಬಾಡಿಗೆ ಕೊಡಬಾರ್ದು ಅನ್ನುವಂತ ಧೋರಣೆ ಇದೆಯಲ್ಲ, ಇದು ಅಸ್ಪೃಶ್ಯತೆ ಅಲ್ವ? ಇದು ಇಂಥ ಅಸ್ಪೃಶ್ಯತೆ ಆಚರಣೆ ಇಷ್ಟು ಢಾಳಾಗಿ ಸಮಾಜದಲ್ಲಿ ನಡೀತಿರುವಾಗ, ಒಂದು ವಿದ್ಯಾವಂತ ಸಮಾಜದಲ್ಲಿ ಇದನ್ನ ಯಾವತ್ತಾದ್ರೂ ವಿರೋಧಿಸಿದ್ರೆ ಇದು ಕಾಂಟ್ರಾಡಿಕ್ಟರಿ ಅಲ್ವಾ? ಇದು ನಮ್ಮ ನಡವಳಿಕೆ ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ಗೆ ಕಾಂಟ್ರಾಡಿಕ್ಟರಿ ಅಲ್ವೇನ್ರಿ? ವ್ಯತಿರಿಕ್ತವಾದಂತ ಧೋರಣೆ ಅಲ್ವೇನ್ರಿ? ಇದು ವ್ಯತಿರಿಕ್ತವಾದಂತ ನಡವಳಿಕೆ ಅಲ್ವೇನ್ರಿ? ಸಂವಿಧಾನ ವಿರೋಧಿ ನಡವಳಿಕೆ ಅಲ್ವೇನ್ರಿ ಇದು? ಸಂತೋಷ್ ಹೆಗಡೆ ಬಗ್ಗೆ ಯಾವತ್ತಾದ್ರು ಖಂಡನೆ ಮಾಡಿದಿರ ನೀವು? ಪಾಪ ಪ್ರಜ್ಞೆ ಕಾಡಿದೆ ಇದ್ರ ಬಗ್ಗೆ ನಿಮಗೆ? ಇದನ್ನೆಲ್ಲಾದ್ರೂ ಹೇಳಿದ್ರೆ ನೀವು ನಿಮ್ಮ ಕಾನೂನು ಜ್ಞಾನವನ್ನು ಬಳಸಿ? ನಿಮ್ಮ ಸಮುದಾಯಕ್ಕೆ ನಾನು ಹೇಳೋದು, ಇದು ಮಾಡಬೇಡಿ, ತಪ್ಪು ಇದು ಅಂತ ಯಾವತ್ತಾದ್ರು ಹೇಳಿದ್ರೇನ್ರಿ? ಅರಳು ಮುರಳಿನ ಸಂತೋಷ್ ಹೆಗಡೆ. ಅಯ್ಯೋ, ಇನ್ನು ರಿಸರ್ವೇಶನ್ ಬಗ್ಗೆ ಇರ್ತಕ್ಕಂಥ ನಿಮ್ಮ ತಪ್ಪು ಗ್ರಹಿಕೆ ಇದೆಯಲ್ಲ,
ಇದು ಜಾತಿಯ ಕಣ್ಣನ್ನು ಪೊರೆಗೆ ಅಂಟ್ಕೊಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ತಪ್ಪು ಮಾಡ್ಬಿಟ್ಟಿದ್ರೆ. ಬೇಸಿಕ್ ಪ್ರೈಮರಿ ಸ್ಕೂಲಿಂದ ನೀವು ತಪ್ಪಾಗಿ ಗ್ರಹಿಸ್ಕೊಂಡ್ಬಿಟ್ಟಿದ್ರೆ. ಯಾಕಂದ್ರೆ ನಿಮ್ಮ ತಲೆ ಒಳಗಡೆ ಬರೀ ಜಾತಿನೇ ಕೂತಿತ್ತಲ್ಲ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ರಿಸರ್ವೇಶನ್ ಅಂದ್ರೆ ರೆಪ್ರೆಸೆಂಟೇಷನ್, ಕಾನ್ಸ್ಟಿಟ್ಯೂಷನಲ್ ಮೀನಿಂಗು ಫಾರ್ ಅನ್ಪ್ರಿವಿಲೇಜ್ಡ್ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ಗೆ. ಗೊತ್ತಾ? ನಮ್ಮ ರೆಪ್ರೆಸೆಂಟೇಷನ್ ಇಲ್ಲದೆ ಇಡೀ ದೇಶದ ರಾಜಕಾರಣ ನಡೆಯಕ್ಕೆ ಸಾಧ್ಯ ಇದೆಯಾ? ಪ್ರಜಾಪ್ರಭುತ್ವ ಅಂದ್ರೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಅದ್ರಲ್ಲಿ ಭಾಗವಹಿಸಬೇಕಲ್ವಾ? ಮತ್ತೆ ಅವರಿಗೆ ನೀವೆಲ್ಲರೂ ಕಾಲಾಂತರದಿಂದ ಆಸ್ತಿ, ಅಂತಸ್ತು, ಗೌರವ, ಘನತೆಗಳನ್ನ ಕೆಲವರು ಇಟ್ಕೊಂಡ್ಬಿಟ್ಟು ವಿದ್ಯೆ, ಅಧಿಕಾರವನ್ನ, ಅದು ಈಗ ಕಾನ್ಸ್ಟಿಟ್ಯೂಷನ್ ಜಾರಿ ಆದ್ಮೇಲೆ ಬರ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಜಾರಿಯಾಗಿ ಬರೀ 75 ವರ್ಷ ಆಯ್ತಪ್ಪ. ಜಾತಿ ಆಧಾರಿತ ಮೀಸಲಾತಿ ತೆಗೆದಾಕ್ಬಿಡ್ಬೇಕು, ಆರ್ಥಿಕ ಆಧಾರಿತ ಮೀಸಲಾತಿ ಕೊಡಬೇಕು ಅಂತಿರಲ್ಲ. ಆರ್ಥಿಕ ಆಧಾರಿತ ಮೀಸಲಾತಿ ಕೊಟ್ಬಿಟ್ಟ ತಕ್ಷಣಕ್ಕೆ ಬಡವರು ಮೆರಿಟ್ ಸಮ ಹೋಗ್ತಾರೆ. ಹಂಗಾದ್ರೆ ನಿಮ್ ಲೆಕ್ಕದಲ್ಲಿ ಜಾತಿ ಇದ್ರೆ ಮೆರಿಟ್ ಪ್ರಶ್ನೆ ಆಗ್ತೀರಾ. ಬಡತನದಲ್ಲಿ ಮೆರಿಟ್ ಇದ್ರೆ ಪರವಾಗಿಲ್ವಾ? ಈಗ ಸೀಟ್ಗಳನ್ನ ಕೊಂಡ್ಕೋತಾರಲ್ಲ, ಪೇಮೆಂಟ್ ಸೀಟ್ಸ್ ಅಂತ. ಆ ಪೇಮೆಂಟ್ ಸೀಟ್ ಅಲ್ಲಿ ದುಡ್ಡಿರೋನು ಕಡಿಮೆ ನಾಲೆಡ್ಜ್ ಇದ್ರು ಪರವಾಗಿಲ್ವಾ? ಅವ್ನು ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ತಗೊಬಿಡ್ಬೋದಾ? ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ? ನಿಜವಾದ ಮೀಸಲಾತಿ ಏನ್ ಗೊತ್ತಾ? ಪ್ರಾಚೀನ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಕಾಲ ಇತ್ತಲ್ಲ, ಬ್ರಾಹ್ಮಣರು ಇಟ್ಟಿದ್ರಲ್ಲ, ಅಕ್ಷರ ಬ್ರಾಹ್ಮಣರು ಮಾತ್ರವೇ ಕಲಿಬೇಕು, ಯುದ್ಧಗಳು ಕ್ಷತ್ರಿಯರು ಮಾತ್ರವೇ ಮಾಡಬೇಕು, ವ್ಯಾಪಾರ ವೈಶ್ಯರು ಮಾತ್ರವೇ ಮಾಡಬೇಕು, ಕೂಲಿ ಕೆಲಸಗಳು, ಕೃಷಿ ಕೆಲಸಗಳು, ಸೇವಾ ಚಟುವಟಿಕೆಗಳು, ಎಲ್ಲರಿಗೂ ಸೇವೆ ಮಾಡುವಂತ ಕೆಲಸಗಳನ್ನ ಶೂದ್ರರು ಮಾತ್ರವೇ ಮಾಡಬೇಕು. ಆಯಾ ಕ್ಷೇತ್ರವನ್ನ ಬಿಟ್ಟು ಇನ್ನೊಬ್ರು ಬೇರೆದನ್ನ ಮಾಡಂಗಿಲ್ಲ. ಅಕ್ಷರವನ್ನ ಶೂದ್ರ ಕಲಿಯುವಂತಿಲ್ಲ, ವ್ಯಾಪಾರ ವಹಿವಾಟನ್ನ ಶೂದ್ರರು ಮಾಡುವಂತಿಲ್ಲ. ಇದು ನಮಗೆ ಮಾತ್ರ ಮೀಸಲು ಅಂತಿದ್ರಲ್ಲ, ಅದು ರಿಸರ್ವೇಶನ್ ಅಂದ್ರೆ. ಆ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರೆ ಯಾವತ್ತೂ ಆ ರಿಸರ್ವೇಶನ್ ಫಲಾನುಭವಿಗಳು ನೀವೆಲ್ಲರೂ ಎಂಜಾಯ್ ಮಾಡ್ಕೊಂಡು ಸಾವಿರಾರು ವರ್ಷಗಳ ಕಾಲ ಎಂಜಾಯ್ ಮಾಡ್ಕೊಂಡು ಬಂದ್ರಿ. ರಾಜಕೀಯ ಬಂದ್ಮೇಲೆ, ಅಂಬೇಡ್ಕರ್ ಬಂದ್ಮೇಲೆ, ಸಂವಿಧಾನ ಬಂದ್ಮೇಲೆ ಈ ಜನಗಳಿಗೆ ಕೊಬ್ಬು ಬಂದ್ಬಿಡ್ತು, ಸಮಾನತೆ ಬಂದ್ಬಿಡ್ತು ಅಂತ ಮಾತಾಡ್ತಿರಲ್ಲ. ಆಮೇಲೆ ಜಾತಿ ಬಂತು, ಜಾತಿ ಆಧಾರಿತ ಮೀಸಲಾತಿ ಬಂತು ಅಂತ. 75 ವರ್ಷದ ಹಿಂದೆ ಏನು ಜಾತಿನೇ ಇಲ್ಲದೆ ಇದ್ರೆ ಜನಗಳೆಲ್ಲ, 75 ವರ್ಷದ ಹಿಂದೆ ಎಷ್ಟು ಕ್ರೂರ ವ್ಯವಸ್ಥೆ ಇತ್ತು, ಜಾತಿ ವ್ಯವಸ್ಥೆ ಅಂತ ನಿಮ್ಗೆ ಗೊತ್ತಿಲ್ವಾ? ಇತಿಹಾಸ ಓದಿಲ್ವ ನೀವು? ನೀವೇನು ಓದಿಲ್ಲ ಬಿಡಿ. ನಿಮ್ಮ ನಾಲೆಡ್ಜ್ ನೋಡಿದ್ರೆ ಎಲ್ಲೋ ಸುಮ್ಮನೆ ನೀವು ಹಂಗೇನೆ ನಿಮ್ಮ ತಂದೆ ಬ್ಯಾಕ್ ಗ್ರೌಂಡ್ ಇಂದ ಪಾಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಅಂತ ಅನ್ಸುತ್ತೆ. ನಿಮ್ಮ ನಾಲೆಡ್ಜ್ ನೋಡಿದ್ರೆ ಖಂಡಿತವಾಗ್ಲೂ ನೀವೊಬ್ರು ಎಜುಕೇಟೆಡ್ ತರ ಬಿಹೇವ್ ಮಾಡ್ತಾ ಇಲ್ಲ. ನಿಮ್ಮನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಯಾರು ಆಯ್ಕೆ ಮಾಡಿದ್ರು ಗೊತ್ತಿಲ್ಲ. ನಿಮ್ಮಿಂದ ಯಾವ ತೀರ್ಪುಗಳು ಬಂದು ನಮಗಂತೂ ಅರ್ಥ ಆಯ್ತಿಲ್ಲ. ನೀವು ಲೋಕಾಯುಕ್ತರಾಗಿ ನೀವು ಮಾಡಿದಂತ ದೊಡ್ಡ ಘನಗಂಧಾರಿ ಕೆಲಸಗಳೇನು ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಈಗ ನಿಮ್ಮ ದಡ್ಡತನ ಅಂತೂ ಅನಾವರಣ ಆಗ್ತಾ ಇದೆ. ಹಂಗೆ ತೋರಿಸಿ ಅವಮಾನ ಮಾಡ್ಕೊತಾ ಇದ್ದೀರಾ. ಎಚ್ಚರದಿಂದಿರಿ. ಇನ್ನೊಂದ್ಸಲ ಓದಿ, ಇನ್ನೊಂದ್ ಸ್ವಲ್ಪ ವಯಸ್ಸಿರೋ ತನಕ ಕಾನ್ಸ್ಟಿಟ್ಯೂಷನ್ ಮತ್ತೆ ರಿವಿಸಿಟ್ ಮಾಡ್ರಿ. ಅಂಬೇಡ್ಕರ್ ಅವರ ಆಶಯಗಳನ್ನ ರಿವಿಸಿಟ್ ಮಾಡ್ರಿ. ಈ ಕಾರ್ಯಕ್ರಮದಲ್ಲಿ ಈ ಸಂತೋಷ್ ಹೆಗ್ಡೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬೇಕಾದಷ್ಟು ಜನ ಶೂದ್ರ ಸಮುದಾಯದ ವಿಜ್ಞಾನಿಗಳು, ಡಾಕ್ಟರ್ಗಳು, ಚಿಂತಕರುಗಳಿದ್ರು. ಮತ್ತು ಅವರೆಲ್ಲರೂ ರಿಸರ್ವೇಶನ್, ನೀವು ಹೇಳುವಂತ ರಿಸರ್ವೇಶನ್ ಬೆನಿಫಿಷಿಯರ್ಸ್. ಎಲ್ಲಾ ಸಮುದಾಯಗಳಿಗೂ ರಿಸರ್ವೇಶನ್ ಇದೆ. EWS ಸೇರಿದ್ರೆ ಎಲ್ಲ ಭಾರತದ ಪ್ರತಿಯೊಂದು ಕಮ್ಯುನಿಟಿಗೂ ರಿಸರ್ವೇಶನ್ ಇದೆ. ಅಲ್ಲಿದ್ದಂಥ ವೇದಿಕೆಯಲ್ಲಿದ್ದಂಥ ಪ್ರತಿಯೊಬ್ಬರೂ ರಿಸರ್ವೇಶನ್ ಬೆನಿಫಿಷಿಯರೀಸ್. ಅವರು ಅಲ್ಲಿ ಪ್ರಶ್ನೆ ಮಾಡಬಹುದಾಗಿತ್ತನೋ, ವಿರೋಧಿಸಬಹುದಾಗಿತ್ತನೋ ನಿಮ್ಮನ್ನ. ಆದ್ರೆ ಅವರು ವಿರೋಧಿಸಿಲ್ಲ. ಈ ರಿಸರ್ವೇಶನ್ ವಿರೋಧಿಯಾದಂತ ನೀವು ಸಂತೋಷ್ ಹೆಗ್ಡೆ EWS ಯಾವ ಚರ್ಚೆಯೂ ಇಲ್ದೇನೆ 10% ಕೊಟ್ಬಿಟ್ರಲ್ಲಪ್ಪ. ಹಾಗ್ಯಾಕೆ ಮಾತಾಡ್ಲಿಲ್ಲ? ಹಾಗ್ಯಾಕೆ ವಿರೋಧಿಸಲಿಲ್ಲ? ಹಾಗ್ಯಾಕೆ ಇದು ತಪ್ಪು, ಇದು ಕಾಂಟ್ರಾಡಿಕ್ಟರಿ ಅಂತ ಹೇಳಲಿಲ್ಲ? ಇದು ಯಾಕೆಂದ್ರೆ ಆಗ ಸಿಕ್ತಿದ್ದಾರೆ ಹೇಳಿ, ನಿಮ್ಮ ಮನುವಾದಿಗಳಿಗೆ, ನಿಮ್ಮ ಸಂಘ ಪರಿವಾರದವ್ರಿಗೆ, ನೀವು ಪ್ರೀತಿಸುವಂತ ಆರಾಧಿಸುವಂತ ಮೇಲ್ಜಾತಿಯವರು ಸಿಗ್ತಾ ಇತ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಕೂಲಿ ಮಾಡ್ಕೊಂಡ್ ಬಿದ್ದಿರೋರಿಗೆ, ಅವಮಾನ ಅನುಭವಿಸೋರಿಗೆ, ಇನ್ನೂ ಮುಖ್ಯವಾಹಿನಿಗೆ ಬರಕಾಗದೇ ಇರತಕ್ಕಂಥ ಜನಗಳಿಗೆ ಒಂದು ಸಮಾನ ಅವಕಾಶಗಳು ಕೊಟ್ಬಿಟ್ರೆ ಅದನ್ನ ರಿಸರ್ವೇಶನ್ ಲೆಕ್ಕದಲ್ಲಿ ಯಾರ್ಯಾರು ವಿರೋಧಿಸ್ತಾರೆ ಆ ಟೈಮ್ ಕರೆಕ್ಟ್ ಆಗಿ ವಿರೋಧಿ ಎತ್ಕೊಂಡ್ಬಿಡ್ತಾರೆ. ಯಾರು ಏನ್ ಹೇಳ್ತಾರೆ ಅದ್ರದಕ್ಕೆ ಒಂದು ತಿರುಗಿಬಿಡೋದು ನೀವು. ಇಂಥ ಅವಕಾಶವಾದಿಗಳು ನೀವು, ಸಮಯ ಸಾಧಕರು. ಅವಕಾಶವಾದಿಗಳಲ್ಲ, ಸಮಯ ಸಾಧಕರು. ನಿಮ್ಮಂತವ್ರ ಮಾತನ್ನ ಈ ಜಗತ್ ನಂಬುತ್ತಲ್ಲ ಅಂತಕ್ಕಂಥದ್ದೇ ಇವತ್ತಿನ ಆಶ್ಚರ್ಯ. ಓದ್ಕೊಂಡು ಬಂದು ಆಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಅಂತ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಚಿಕ್ಕ ಹುಡುಗ ನಾನು ನಿಮ್ಮ ಮುಂದೆ, ಆದ್ರೂ ನಿಮ್ಮ ಈ ದಡ್ತನಕ್ಕೋಸ್ಕರ ನಾನು ಅಡ್ವೈಸ್ ಮಾಡಲೇಬೇಕಾಗಿದೆ. ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ತಿದ್ದುಕೊಳ್ಳಿ. ನಮಸ್ಕಾರ.